ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಪದಾನಿಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ ಮೆನಿ ಡೇಸ್ ನಾವು ನೋಡ್ತಾ ಇದೀವಿ, ನೀವು ನೋಡ್ತಿದ್ದೀರಾ, ನನ್ನ ಜೊತೆ ನೀವು ನೋಡ್ತೀರಾ. ಈಗ ತೋರ್ಸೋದಾ ಬೇಡವಾ? ತೋರ್ಸ್ಲಾ? ಸರಿ, ಇವಾಗ ನಾವೀಗ ಬಂದಿರೋ ಪ್ಲೇಸ್ ಚಿಕ್ಕಬಾಣಾವರ ಕೆರೆ. ಸುಮಾರು ಜನ ಗೊತ್ತಿದೆ, ಸುಮಾರು ಜನ ಗೊತ್ತಿರಲ್ಲ, ಬಟ್ ಜಾಸ್ತಿ ಜನ ಗೊತ್ತಿರಲ್ಲ. ಹೌದು. ಸೊ ಇದು ನಮ್ಮ ಚಿಕ್ಕಬಾಣಾವರ ಬಸ್ ಸ್ಟಾಪ್ ಹತ್ರನೇ. ಈಗ ಏನ್ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಪಕ್ಕನೇ ಚಿಕ್ಕಬಾಣಾವರ ಕೆರೆ ಇದೆ. ಈ ತರ ಅಲ್ಲ, ಪ್ಲಾಸ್ಟಿಕ್ ನ ಎಸಿಬೇಡಿ. ಯಾವ್ದೇ ಆಗ್ಲಿ, ಕೆರೆ ಹತ್ರ ಆಗ್ಲಿ ಅಥವಾ ಏನೇ ಆಗ್ಲಿ, ನಮ್ಮ ಪ್ರಕೃತಿ ನಮ್ಮ ಹೆಮ್ಮೆ ಹಂಗಂತಾನೆ ಇವನೇ ಆಗ್ತಾನೆ ಅಷ್ಟೇ. ಈ ಮೋಡ ಆಕಾಶ ಎಲ್ಲ ನೋಡ್ರೆ ಒಂದೇ ಅನ್ಸುತ್ತೆ. ಅದೇ ಭೂಮಿ ಅದೇ ಬಾನು ನೂತನ, ಅದೇ ಭೂಮಿ ಅದೇ ಬಾನು. ಸಂಜೆ ಹೊತ್ತು ಈ ಕೆರೆ ಮುಂದೆ ನಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಫೀಲ್ ಬರುತ್ತೆ. ಏನೋ ಒಂಥರ. ನೀವು ಇವಾಗ ನಮ್ಮಿಬ್ರನ್ನ ನೋಡಿ ಇನ್ನೋ ಪದಾನಿಸ ಬ್ಲಾಗ್ ಅಲ್ಲಿ ಮಿಸ್ ಆದ ಅಂತ ಅನ್ಕೊಂತ ಇದ್ದೀರಾ. ಇವಾಗ ನೀವು ಮಿಸ್ಸಿಂಗ್ ಅಂತ ಅನ್ಕೊಂತಿರಲ್ಲ, ಆ ತೇಜಸ್ಗೆ ಕಾಲ್ ಮಾಡ್ತೀನಿ. A few moments later. ಓ ಮೇರಾ ಭಾಯ್, ಇವನಿಲ್ದೆ ನಮ್ ಬ್ಲಾಗೆ ಮುಗಿಯಲ್ಲ ಗೈಸ್. ಇಲ್ಲಿ ನೋಡಿ, ಮೊಬೈಲ್ ಎಷ್ಟು ಹಂಗೆ ಯೂಸ್ ಮಾಡ್ತೀನಿ. ತೇಜಸ್, ವಿ ಮಿಸ್ ಯು ತೇಜಸ್. ಸೇಮ್ ಟು ಯು. ಯಾಕೆ ಬಂದಿಲ್ಲ? ರೀಸನ್ಸ್ ಕೇಳ್ತೀರಾ ಸಬ್ಸ್ಕ್ರೈಬರ್ಸ್? ಪರ್ಸನಲ್ ವರ್ಕ್. ಪರ್ಸನಲ್ ವರ್ಕ್ ಅಂದ್ರೆ ಏನಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಹೇಳಿ ಗೈಸ್. ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಒಂದ್ ಪರ್ಸನಲ್ ವರ್ಕ್ ಏನಿದೆ? ತೇಜಸ್, ಒಂದ್ ಚಾಲೆಂಜ್ ತಗೊಂಡಿದೀವಿ. ಅಲ್ಲಿಂದ ಕೆರೆ ಪೂರ್ತಿ ಅಲ್ಲಿಂದ ಅಲ್ಲಿ ತನಕ ಹೋಗ್ಬಿಟ್ಟು ಕೊನೆಗೆ ಮತ್ತೆ ಈ ಕಡೆಯಿಂದ ಈ ಕಡೆ ಬಂದ್ಬಿಟ್ಟು ಅಲ್ಲಿಗೆ ಮುಗ್ಸಕ್ಕೆ. ತೇಜಸ್ ಅವರು ವೈಯಕ್ತಿಕ ಕಾರಣಗಳಿಂದ ವಿಡಿಯೋ ಕಾಲ್ ಕಟ್ ಮಾಡಿ ಏನೋ ಅವ್ರಿಗೆ ಸಖತ್ ಪರ್ಸನಲ್ ಕೆಲಸ ಇದೆ ಅಂತೆ. No comments. ಹೇಳಿ ತೇಜಸ್ ಅವರೇ, ಖುಷಿ ಆಯ್ತಾ? ನಿರ್ಗಮಿಸುತ್ತಿದ್ದಾರೆ. ತುಂಬಾ ಖುಷಿ ಆಯ್ತು. ಕೆರೆ ತುಂಬಾ ನೀರಿದೆ ಅಲ್ಲ, ಅದ್ ನೋಡಿ ತುಂಬಾ ಖುಷಿ ಆಯ್ತು. ಮಿಸ್ ಮಾಡ. ನಮ್ ಫಾಲೋವರ್ಸ್ ಆಗ್ಲಿ ನಾವಾಗ್ಲಿ ಯಾವತ್ತು ಎಂದೂ ಸಹ ನಿನ್ನ ಮರೆಯಂತ ಇದು ನೀನಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಇಲ್ಲ. ಸರಿ ಆಯ್ತು. ಸರಿ ತೇಜಸ್, ವಿ ಲವ್ ಯು ಮ್ಯಾನ್. ಬಾಯ್. ಕಡೆ ನೀವೇ ನೋಡ್ತಿರಂಗೆ ನೀರ್ಗೋಸ್ಕರ ಜಗಳ, ರಾಜ್ಯಗಳ ಜಗಳ, ದೊಡ್ಡ ಗಲಭೆಗಳೆಲ್ಲ ಆಗ್ತಿದೆ. ಸೊ ನಾನು ಅನ್ನೋದು, ದೇವ್ರೆ ಚೆನ್ನಾಗ್ ಮಳೆ ಬರ್ಸು. ಕಾಲೇಜ್ ಮುಗಿಸ್ಕೊಂಡ್ ಬಂದಿದ್ದೀವಿ. ಏನೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಕೆರೆ ಸೇಫ್ಟಿಗೋಸ್ಕರ ಗೈಸ್. ಅನ್ಸಿತ್ ದಿಸ್ ಇಸ್ ಸಮಥಿಂಗ್ ಕನ್ಸ್ಟ್ರಕ್ಷನ್ ಗಾಡಿ. ಸಮಥಿಂಗ್ ಅದೇ ಲಾರಿನ ಕೊಂಡು ಮೇಲೆ ಆಗ್ತಿದೆ. ಮತ್ತೆ ಸುಪ್ರೀತ್, ಕಂಟೆಂಟ್ ಏನು ಇಲ್ಲ ಇವಾಗ, ಏನ್ ಮಾತಾಡಕ್ ಗೊತ್ತಿಲ್ಲ. ಇದೆ ತೇಜಸ್ ಕಂಟೆಂಟ್ ಇಲ್ಲ ಅಂದ್ರೆ ತೇಜಸ್ ಈ ತರ ಕೊಡಕ್ ಮನೇಲಿ ಹೋಗಿ ಚೆನ್ನಾಗಿ ಬೈಸ್ಕೊಂತೀವಿ. ಜೀವನದಲ್ಲಿ ಓಡ್ತಿರ್ಬೇಕೇನಂತ್ಯ? ಓಡ್ಬೇಕು, ಆದ್ರೆ ಗುರಿ ಸಿಗೋವರೆಗೂ ಓಡ್ಬೇಕು. ಗುರಿ ಸಿಕ್ಕಿಲ್ಲ ಅಂತ ಇಲ್ಲೇ ಎಂಡ್ ಆಗ್ಬೇಕು. ಭಾಗ ಬಂದಿದೀವಿ ಅಂತ ಅನ್ಕೊಂಡ್ವಿ, ಬಟ್ ನಾವು ಕಾಲ್ ಭಾಗ ಅಷ್ಟೇ ಸುತ್ತಿದ್ದು. ನೋಡಿ ಈಗ ಎಷ್ಟು ದೂರ ಇದೆ ಅಂತ.
ಈಗ ಇಲ್ಲಿ ನಿಮಗೆ JCB ಎಲ್ಲ ಕಾಣಿಸ್ತಿರ್ಬೋದು, ಅದು ಹೋಗಿ ಆ ಫ್ಯಾಕ್ಟ್ರಿ ಕಾಣಿಸ್ತಿದ್ದೀರ ಅದ್ರ ಹತ್ರ ಎಲ್ಲ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಆ್ಯಕ್ಚುಲಿ ಇವಾಗ ಅಸಲಿ ಆಟ ಇವಾಗ ನೋಡಿದ್ರೆ ರಾಮ ಸೇತುವೆ ಥರ ಇಲ್ವಾ? ಸೊ ವಿ ಆಲ್ಸೋ ಹ್ಯಾವ್ ಎ ರೀಲ್. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ಆಡಕ್ಕಾಗ್ತಿಲ್ಲ ಯಾಕಂದ್ರೆ ಬೋರ್ ಆಗೋಯ್ತು. ಹೌದು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇರೋ ಜೋಶ್ ಒಂದೊಂದ್ಸತಿ ಕಮ್ಮಿ ಆಗೋಗ್ಬಿಡುತ್ತೆ. ಹೌದು, ಈಗ ಕಾಲ್ಗಳು ಸ್ಟ್ರೈಟ್ ಆಗಿ ನೋವಾಗಷ್ಟು ಆಗಿದೆ. ವೀಕ್ ಗೈಸ್, ವೀಕು ನರದುರ್ಭಾಗ್ಯ. ಸುಮ್ಮನೆ ಕಂಟೆಂಟ್ಗೋಸ್ಕರ ಇದು actually ಇದು ಚಾನಲ್ ಅಲ್ಲಿ ಬಂದಿಲ್ಲ ಅಂದ್ರೆ ಏನೂ ಆಗಿಲ್ಲ, ಫುಲ್ ಸಖತ್ತಾಗಿದೆ. ಇವನೇ ಕಂಟೆಂಟ್ ಬೇಕು, ಏನೇ ಹೇಳು ಅಂತ. ಇದು ಕಟ್ಟು, ಕಂಟೆಂಟ್ ಬೇಕು ಅಂದ್ರೆ ಕಟ್ಟು. ನಾವು ಆಲ್ಮೋಸ್ಟ್ ಡೆಸ್ಟಿನೇಷನ್ ಅಂದರೆ ಆಲ್ಮೋಸ್ಟ್ ಮುಗಿಸೋ ಕಡೆ ಬಂದ್ವಿ. ಸೊ ಇಟ್ಸ್ ಸೋ ನೈಸ್, ನಾವು ಮುಗಿಸಿದ್ವಿ. ಹೌದು, ನಾವು ಗೋಲ್ ರೀಚ್ ಆದ್ವಿ, ನೀವು ನೋಡ್ತೀರಾ. ಫೈನಲಿ ಡೆಸ್ಟಿನೇಷನ್ ರೀಚ್. ನಿಮ್ಗೆ ಅವಾಗಲೇ ತೋರಿಸಿದ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಹೌದು ಗೈಸ್, ಗೋಲ್ ಕಂಪ್ಲೀಟ್ ಆಗಿದೆ. ಫೈನಲಿ ನಮ್ಗೆ ಅನ್ಸಿದಿಷ್ಟೇ, ಇಂಥ ಒಳ್ಳೆ ಜಾಗಗಳನ್ನ ಪ್ಲಾಸ್ಟಿಕ್ ಹಾಕ್ಲೇಬೇಡಿ ಅಷ್ಟೇ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಇನ್ನೇ ಈ ಥರ ಬರ್ತಿರ್ಬೇಕಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡ್ತಾನೆ ಇರಿ. ಎನಿಥಿಂಗ್ ಈಸ್ ಫೈನ್. ಹೌದು, ಬಾಯ್. ನೀವು ನೋಡ್ತಾ ಇದ್ದೀರಾ ಬದನಿಸ. ನಮ್ಮ ಆಪ್ತ ರಕ್ಷಕರಿಗೆ ಚಾಮುಂಡಿ ತಾಯಿ ಆಣೆ ನಾನಿಂದು ನಿಮ್ಮನೆ